ಇಲ್ಲ. ಆದರೆ ಈಗ ಅದು ಆಗಲೇಬೇಕಂತದ್ದು ಇಲ್ಲ, ಅವ್ರು ಕೊಡೋಗಿಲ್ಲ. 45,000 ಸೆಂಟ್ರಲ್ ಬರ್ತದ್ರಿ, ಬಡ್ಡಿ ಇಲ್ಲದ ಗಂಟೆ ಬಡ್ಡಿ ಇಲ್ಲದು ಕೊಡೋನು ಅವ್ರಿಗೆ. ಶೂನ್ಯ ಬಡ್ಡಿ ಇಲ್ಲದ್ರೆ 40,000 ಕೊಡೋದು. 40,000 ಎದಕ್ಕೆ ಆಗ್ತದೆ ರೀ ಇವತ್ತು? ಒಂದು ಎಕರೆಗೆ ಖರ್ಚು ಏನದ, ಗೊಬ್ಬರ ರೇಟ್ ಏನದ, ಅಲ್ಲಿ ಪರಿಸ್ಥಿತಿ ಏನದ, ಮ್ಯಾನ್ ಪವರ್ ತಂದು ದುಡಿಯೋ ಆಳುಗಳ ಪಗಾರ ಏನಾಗ್ತದ, ಸಂಬಳ ಏನಾಗ್ತದ, ಎಷ್ಟು ಡೈಲಿ ಪೇಮೆಂಟ್ ಎಷ್ಟದ, ಅದನ್ನೆಲ್ಲ ಕೊಟ್ಟು ರೈತ ಉಳಿತಾನ. ಅವು ಬದುಕೋದು ಹೆಚ್ಚಾಗ್ಯದ. ನಿಮ್ಮ ಸಾಲ ರಿಫಂಡ್ ಆಗೋದ್ರೆ ಹೋಗ್ತೀನಿ ಆ ಮಾತನ್ನು. ಅದಕ್ಕೆ ಕಾರಣಕರ್ತರು ಯಾರು? ಮಾರ್ಕೆಟ್ ನೀವು ತೊಗೊಂಡು ಕೂತಿದ್ದೀರಿ. ಈ ದೇಶದ ಮುಖ್ಯ ಉದ್ಯೋಗ ಕೃಷಿ. ಇಲ್ಲಿ ಎಣ್ಣೆ ಕಾಳುಗಳು ಬೆಳೆದಿಲ್ಲ ರೀ, ಎಲ್ಲ ಕಬ್ಬು 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 ಕಬ್ಬು. ಯಾರಿಗೆ ಕಬ್ಬದು? ಸಕ್ಕರೆ ಫ್ಯಾಕ್ಟ್ರಿಗೆ, ಶುಗರ್ ಫ್ಯಾಕ್ಟ್ರಿಗಳಿಗೆ ಕಬ್ಬ. ಅವರಷ್ಟು ಶ್ರೀಮಂತರಾಗ್ತಾರೆ, ಉಳಿದವ್ರು ಇಲ್ರಿ. ಶುಗರ್ ಫ್ಯಾಕ್ಟ್ರಿ ಕೋಟಿ ಇರಲಿ ಸಾಲ ಕೊಡ್ತೀರಿ, ಆದರೆ ರೈತರಿಗೆ ಮಾತ್ರ ಬಂತಂದ್ರೆ 50,000 40,000 ಎಕರೆಗೆ. ಅದು ಇವತ್ತು 10 20 30 ಏರಿಯಾ ಮೇಲೆ ಅದು 51 ಕೋಟಿ ತನಕ ಅದು ಒಂದು ಎಕರೆ ಭೂಮಿಗೆ. ಅದು ಲೆಕ್ಕ ಹಾಕಿದಾಗ ಒಬ್ಬ ಯಾವುದೋ ವ್ಯಕ್ತಿ ನಿಮ್ಮಲ್ಲಿ ಇರೋಂಥ ಮನೆ ಮೇಲೆ ಡಿ ಸಿ ಸಿ ಬ್ಯಾಂಕಿಂದು ಜಯಶೀಲ್ ಶೆಟ್ಟಿ ಕೊಟ್ರಿ 105 ಕೋಟಿ, 105 ಕೊಟ್ಟರು, 130 ಕೋಟಿ ಕೊಟ್ಟರು, ಒಟ್ಟು ಕೊಟ್ಟರು, ಹೊಳೆ ಕೊಟ್ಟರು, ಆ ಮಾತು ಬೇರೆ. ಆದರೆ ಒಬ್ಬ ರೈತ ಕೊಡೋದಕ್ಕೆ ನೀವು ಮಾಡ್ತೀರಿ, ಅವ್ರಿಗೆ ಕೊಡ್ತೀರಿ. ರೈತನ ಬ್ಯಾಂಕ್ ಅದು. ನೀವು ಬೇರೆ ಬ್ಯಾಂಕ್ ಕೊಟ್ಕೊಳ್ರಿ, ನಿಮ್ಮ ಬ್ಯಾಂಕ್ ಮಾಡ್ಕೊಂಡು ಕೊಟ್ಕೊಳ್ರಿ. ಅದನ್ನು ಸರ್ಕಾರಿ ಸವಲತ್ತು ಕೊಡ್ಕೊಳ್ತೀರಿ, ಎಲ್ಲನೂ ಮಾಡ್ತೀರಿ. ಮತ್ತು ಈ ರೀತಿ ಮಾತಾಡಿದ್ರಿ, ಏನು ಸರಿನಾ? ನಿಮಗೆ ಸರಿ ಅನಿಸ್ತದನ? ನಿಮ್ಮ ಬ್ಯಾಂಕಿನ ಸೆಕ್ಟರ್ ನೀವು ಬುದ್ಧಿವಂತರಿದ್ದೀರಿ. ನೀವು ಗಂಟು ಹೆಂಗೆ ಗಳಿಸ್ಬೇಕು? ಬಡ್ಡಿ ಆಡ್ತಾ ಇದ್ದೀರಿ ನೀವು. ನಿಮ್ಮ ಬ್ಯಾಂಕ್ಗಳಂದ್ರೆ ಬಡ್ಡಿ ವ್ಯಾಪಾರ ಕೇಂದ್ರಗಳು ವಸೂಲಿ ಮಾಡಿದ್ರಿ, ಕೊಟ್ಟು ವಸೂಲಿ ಮಾಡಲೇಬೇಕು. ಪಾಪ ಉಳಿಬೇಕಾದ್ರೆ ವಸೂಲಿ ಮಾಡಬೇಕು. ಆದರೆ ರೈತರ ಪರಿಸ್ಥಿತಿ ಯಾರು ನೋಡೋರು? ರೈತಗೆ ಗೌರ್ಮೆಂಟ್ ಏನಂದ್ರೆ ಕೊಡ್ತದೆ 45,000 ಅವ್ನು ಬದುಕಾಗ್ತದೇನೋ ಒಂದು ಎಕರೆಗೆ? 1 ಲಕ್ಷ ಮಿನಿಮಮ್. ಬರೇ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊಗಳು ಬೆಳೆದಕ್ಕಾಗಿ ಇವತ್ತು 50,000 ಲಕ್ಷ ಗಂಟೆ ಖರ್ಚು ಬರ್ತದೆ ಒಂದು ಎಕರೆಗೆ. ಒಂದು ಅಭ್ಯಾಸ ಮಾಡಿ ಮಾತಾಡ್ರಿ ಅದನ್ನು. ಮತ್ತು ಇದು ಡಿ ಸಿ ಸಿ ಬ್ಯಾಂಕ ವಾಣಿಜ್ಯ ಬ್ಯಾಂಕ್ ಅಲ್ಲ. ರೈತರು ಉಳಿವಿಗಾಗ್ಯದ, ಇದು ರೈತರ ಬೆಳೆವಿಗಾಗ್ಯದ, ರೈತರು ಮುಂದೆ ಹೋಗೋದಕ್ಕದ ಅನ್ನೋದನ್ನು ಬೇಸಿಕ್ ತಾವು ತಿಳ್ಕೊಂಡು ಮಾತಾಡೋದು ಭಾಳ ಒಳ್ಳೆಯದು. ನೀವು ಮಾತಾಡಿದಿರಿ, ಹೌದು, ಸ್ಪರ್ಧಾತ್ಮಕ ಐತಿ.